ಇದು ಭಾರ್ಗವಿ LLB ಇವತ್ತಿನ ಎಪಿಸೋಡ್ ನೋಡೋಣ. ಇವತ್ತು ಸೋಮವಾರದ ಎಪಿಸೋಡ್ ಆಗಿರುತ್ತೆ. ಇದು ಸೋಮವಾರ ಎಪಿಸೋಡಲ್ಲಿ ಇಲ್ಲಿ ಭಾರ್ಗವಿ ಇದ್ದಾಳಲ್ಲ, ಅವ್ರ ಅಮ್ಮನ ಜೊತೆನೇ ಮಾತಾಡ್ತಾಳೆ. ನೆಕ್ಸ್ಟೇ ಬ್ಯಾಕ್ ಎಪಿಸೋಡ್ನೇ ಇಲ್ಲಿ ಕಂಟಿನ್ಯೂ ಆಗಿರುತ್ತೆ. ಅವರಮ್ಮ ಒಂದು ಫೈಲ್ ಕೊಡ್ತಾಳೆ. ಏನಮ್ಮ ಈ ಫೈಲ್ ಯಾರ್ದಮ್ಮ ಅಂತ ಕೇಳಿದ, ಈ ಫೈಲ್ ನಿಮ್ಮಪ್ಪ ಹೆದರ್ಕೊಂಡು ಈ ಫೈಲ್ನ ಬಚ್ಚಿಡ್ತಿದ್ರು ಅಂತ. ಎದಕ್ಕಮ್ಮ ಅಂತಂದರೆ, ಏನೋ ನಾನು ಈ ಫೈಲ್ ನೋಡಿದಾಗ ಇದರಲ್ಲಿ ಗಾಯತ್ರಿ ದೇವಿ ಅಂತ ಹೆಸರಿತ್ತು, ಅದಕ್ಕೋಸ್ಕರ ಮೇ ಬಿ ಅರ್ಜುನ್ಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ನಾನು ಅದಕ್ಕೆ ನಿನಗೆ ತಂದು ಕೊಡ್ತಾ ಇದ್ದೀನಿ ಅಂತೆಲ್ಲ ಅವರಮ್ಮ ಹೇಳ್ತಾ. ಹೌದೇನಮ್ಮ ಫೈಲು ಅಂತೆಲ್ಲ ಆಕೆಗೂ ಗೊತ್ತಿರಲ್ಲ. ಹಾಗಾಗಿ ಫೈಲು ಬಿಚ್ಚಿತ್ತಾಳ. ಫೈಲ್ ಕೈಯಾಗಿಸ್ಕೊಂಡು ಓಪನ್ ಮಾಡಿ ನೋಡ್ತಾಳೆ, ಸ್ವಲ್ಪ ಸ್ಟಡಿ ಮಾಡ್ತಾಳೆ. ಫುಲ್ ಫೈಲೆಲ್ಲ ಸ್ಟಡಿ ಮಾಡಿ ಪೇಜೆಲ್ಲ ಟರ್ನ್ ಮಾಡಿ ಎಲ್ಲ ನೋಡಿ, ಅಮ್ಮ ಇದು ಎಷ್ಟು ಹೆಲ್ಪ್ ಆಗುತ್ತಮ್ಮ, ಅಪ್ಪ ನಮ್ಮ ಕೈ ಬಿಟ್ಟಿಲ್ಲಮ್ಮ, ಅಪ್ಪ ನಮ್ಮ ಜೊತೆನೇ ಇದ್ದಾರೆ ಅಂತೆಲ್ಲ ಖುಷಿಪಟ್ಟು ಇದರಿಂದ ನೋಡಮ್ಮ ಮಾವನವ್ರು ಏನು ತಪ್ಪು ಮಾಡಿಲ್ಲ, ಹೆಂಗಾದರೂ ಮಾಡಿ ಮಾವನವ್ರನ್ನ ಹೊರಗೆ ತರಾಗ ತುಂಬ ಹೆಲ್ಪ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದ. ಇದು ಇನ್ನೊಂದು ಸೀನ್ ಒಳಗೆ ಈ ಕಡೆ ಅರ್ಜುನು ಇಲ್ಲಿ ವಕಾಲತ್ ಹಾಕೋಕ್ಕೆ ಸೈನ್ ಮಾಡ್ತಾರಲ್ಲ, ಆ ವಕಾಲತ್ ಹಾಕೋಕ್ಕೆ ಬಿಡಲ್ಲ. ಅವರು ನಾನು RP ಅಂತ ಹೇಳಿ ಇನ್ನೊಬ್ರು ಬಂದಿರ್ತಾರಲ್ಲ, ಅವರು ವಕಾಲತ್ ಹಾಕಕ್ಕೆ ಬಂದಾಗ ಸೈನ್ ಮಾಡೋಕ್ಕೆ ಕೊಡಲ್ಲ. ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಹಲೋ ಎಕ್ಸ್ಕ್ಯೂಸ್ ಮೀ ಅಂತ ಒಂದು ನಿಮಿಷ ಸೈನ್ ಮಾಡೋಕ್ಕೂ ಬಿಡ್ತಾ ಇರಲ್ಲ. ಒಂದು ನಿಮಿಷ ಸೈನ್ ಮಾಡಬೇಕು ಅಂಥೇಳಿ. ಆದರೆ ಇವ್ರು ಏನು ಹೇಳಿದ್ರೆ, ಅರ್ಜುನ್ ಅದು ಯಾವುದು ಕೇರ್ ಮಾಡಲ್ಲ, ಸೈನ್ ಮಾಡ್ತೀನಿ ಅಂಥೇಳಿ ಸೈನ್ ಮಾಡ್ತಾರೆ. ಸೈನ್ ಮಾಡಿ ನೆಕ್ಸ್ಟ್ 2 ಮಿನಿಟ್ ಅಂತೇಳಿ. ಏನು ಅಂತಂದರೆ, ನಾನು ಯಾರಂತ ಗೊತ್ತಾ, ನಾನು RP ಅಂಥೇಳಿ RPN. ಓಕೆ ಹೌದಾ ಅಂತೆಲ್ಲ ಹೇಳ್ತಾರೆ. ನನ್ನನ್ನು ಮಾತಾಡೋಕ್ಕೆ ಡೆಲ್ಲಿನಲ್ಲಿ ನನ್ನ ಹತ್ರ ಜಸ್ಟ್ 2 ಮಿನಿಟ್ಸ್ ಮಾತಾಡಲಿಕ್ಕೆ ಎಲ್ಲರೂ ಕ್ಯೂ ಕಾಯ್ತಿರ್ತಾರೆ. ಎಲ್ಲರಿಗೂ ನಂದೇ ಬೇಕು, ದೊಡ್ಡ ಮಿನಿಸ್ಟ್ರು CMಗಳಿಗೆಲ್ಲ ನಾನೇ ಬೇಕು ಅಂತೆಲ್ಲ, ಅಂದರೆ ತಾವೇ ಫೇಮಸ್ ಲಾಯರ್ ಅನ್ನೋ ರೀತಿ ತಾವೇ ಹೇಳ್ಕೊತಾ ಇರ್ತಾರೆ. ನೀವು ಹೇಳಿದ 2 ಮಿನಿಟ್ ಏನಿದೆ ಎಲ್ಲ ನೋಡೋಣ ಅಂತ ಹೇಳಿ ಅರ್ಜುನ್ಗೂ ಚಾಲೆಂಜ್ ಮಾಡ್ತಾನೆ. ಈ ಚಾಲೆಂಜ್ನ ನಾನು ಎಕ್ಸೆಪ್ಟ್ ಮಾಡ್ಕೊತೀನಿ ಅಂತೆಲ್ಲ. ಇವಾಗ ನಾನು ವಕಾಲತ್ ಹಾಕೋಕ್ಕೆ ಬಂದಿಲ್ಲ, ನಾನು JP ಪಾಟೀಲ್ ಮಗ ಅಂತೆಲ್ಲ ಹೇಳ್ತಾನೆ. JP ಪಾಟೀಲ್ ಮಗ ಹೌದಾ, ನಾನು ಅಂದರೆ ಲಾಸ್ಟ್ 40 ಇಯರ್ಸಿಂದ ಲಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ RP ಅವ್ರು ಹೇಳ್ತಾರೆ. ಓಕೆ, ನಿನ್ನ ವಯಸ್ಸು ಎಷ್ಟು ಇರ್ಬೋದು ಈಗ ಅಂದಾಜು ಅಂದರೆ 26-27 ವರ್ಷ ಇರ್ಬೋದಾ ಅಂದು. ಹಾಂ ಸರ್ ಅಂದೆ. ಲಾಸ್ಟ್ 40 ಇಯರ್ಸಿಂದ ನಾನು ಇದು ಲಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಸುಮ್ಮನೆ ಕೇಳ್ತಾ ಇರ್ತಾನೆ. ಅರ್ಜುನ್ ಏನು ಜಾಸ್ತಿ ಮಾತಾಡಿಸಲ್ಲ ಅವ್ರನ್ನ, ಅವರೇ ಮಾತಾಡಿಸ್ತಾ ಇರ್ತಾರೆ ಅರ್ಜುನ. ಬೇಕಂತ ಎಲ್ಲ ಮಾತಾಡಿಸ್ತಾ ಇರ್ತಾರೆ. ಬೇಕಂತೆಲ್ಲ ಮಾತಾಡಿಸ್ತಾ ಇರಬೇಕಾದ್ರೆ ಸುಮ್ಮನೆ ಒಟ್ಟಿಗೆ ಜಗಳ ತೆಗೆಸೋ ಉದ್ದೇಶದಿಂದನೇ ಬಂದಿರ್ತಾರೆ ಅವರು. ಹಾಗಾಗಿ ಇವ್ರನ್ನ ನಿಮ್ಮ ತಂದೆನೇ ನಿಜ ಅಂತ ಒಪ್ಪತ್ಕೊಂಡ್ಮೇಲೆ ಮತ್ತೆ ನೀನು ಇದಕ್ಕೆ ವಕಾಲತ್ ಹಾಕ್ತೀಯ, ವಕಾಲತ್ ಹಾಕೋದ್ರಲ್ಲಿ ಏನು ಉಪಯೋಗ ಇಲ್ಲ, ಸುಮ್ಮನೆ ವೇಸ್ಟು, ನನ್ನ ಟೈಮ್ ವೇಸ್ಟ್ ಆಗುತ್ತೆ, ನಿನ್ನ ಟೈಮ್ ವೇಸ್ಟ್ ಆಗುತ್ತೆ ಅಂತಂದರೆ, ನಾನು ವಕಾಲತ್ ಹಾಕಿದ್ದೀನಿ ಅಂದರೆ ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ಅಂತಲೇ ಅರ್ಥ ಅಂತೆಲ್ಲ ಅರ್ಜುನ್ ಹೇಳ್ತಾನೆ. ನಾನು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾನೆ. ನಾನು ನಮ್ಮ ತಂದೆನ ಇದರಿಂದ ಹೊರಗೆ ತಂದೆ ತರ್ತೀನಿ ಅಂತೇಳಿ ಅರ್ಜುನ್ ಚಾಲೆಂಜ್ ಮಾಡ್ತಾನೆ. ಹೌದಾ ನೋಡೋಣ, ಈ ಸೋಲ್ತೀಯ ಅಂತ ಗೊತ್ತಿದ್ದು ಮತ್ತೆ ಚಾಲೆಂಜ್ ಮಾಡ್ತೀಯಲ್ಲ ನೀನು ಅಂತ ಸುಮ್ಮನೆ ಮತ್ತೆ ಇರಿಟೇಟ್ ಮಾಡ್ತಾನೆ ಇರ್ತಾರೆ. ಪದೇನೇ ಇರಿಟೇಟ್ ಮಾಡ್ತಾನೆ. ಆದರೂ ಅರ್ಜುನ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳಂಗಿಲ್ಲ. ಕೋರ್ಟ್ ಹಾಲೊಳಗೆ ನೋಡೋಣ ಅಂತೆಲ್ಲ ಹೇಳ್ತಾನೆ. ಇದೇನೋ ಜಾಸ್ತಿ ಕಾನ್ಫಿಡೆನ್ಸ್ ಆಯಿತು ಹಾಗೆಲ್ಲ ಹಿಂಗೆ ಅಂತ ಅವರು ಸುಮ್ಮನೆ ಸತಾಯಿಸ್ಬೇಕು. ಒಟ್ಟೆ ಇವನ್ನೇನು ನನಗೆ JP ಪಾಟೀಲ್ ಮಗನ ಸೋಲ್ಸೋದ್ರಲ್ಲಿ ಒಂಥರ ಥ್ರಿಲ್ ಇದೆ ಅಂತ ಸುಮ್ಮನೆ ಮತ್ತೆ ಅದೇ ಒಟ್ಟು ಇರಿಟೇಟ್ ಮಾಡಬೇಕು, ಜಗಳ ತೆಗಿಬೇಕು ಅನ್ನೋದಂತೆ ಅವ್ರು RP ಅವರು ಅರ್ಜುನ ಸತಾಯಿಸ್ತಾ ಇರ್ತಾರೆ. ಅರ್ಜುನು ಎಲ್ಲದಕ್ಕೂ ರೆಡಿ ಇದ್ದೀನಿ ಸರ್, ನಾನು ನಮ್ಮ ತಂದೆ ಇದರಿಂದ ಹೊರಗೆ ತಂದೆ ತರ್ತೀನಿ ನಾನು ಅಂತೆಲ್ಲ ಹೇಳ್ತಾನೆ ಇರ್ತಾರೆ. ಇಲ್ಲೇ ಜಾಸ್ತಿ ಇರುತ್ತೆ, ಈ ಸೀನೇ ಜಾಸ್ತಿ ಇದೆ, ಫುಲ್ ಲೆಂತ್ ಇದೆ ಈ ಸೀನೆಲ್ಲ. ನೆಕ್ಸ್ಟ್ ಇಲ್ಲಿ RP ಬಂದು ಹೊರಗಡೆ ಯಾರ ಹತ್ರ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ. ಅಂದರೆ ತಮ್ಮ ಬಗ್ಗೆ ತಾವೇ ಬಿಲ್ಡಪ್ ಕೊಡೋದು ಅದೆಲ್ಲನೇ ಹೇಳ್ತಾನೆ ಇರ್ತಾರೆ ಫೋನಲ್ಲಿ. ಅದು ಸುಮ್ಮನೆ ಯಾರು ನಾನು ನೋಡಿದೆ ದೊಡ್ಡ ಅಡ್ವೊಕೇಟ್ ಬರ್ತಾನೆ ಅಂದ್ಕೊಂಡೆ, ಎಲ್ಲಿ ನೋಡಿದೆ ಯಾರೋ ಚಿಕ್ಕ ಹುಡುಗ ಜೂನಿಯರ್ ಲಾಯರ್ ಬಂದನ, ಕೇಸೆಲ್ಲ ಫೈಟ್ ಮಾಡ್ತೀನಿ ಗೆಲ್ತೀನಿ ಅಂತೆಲ್ಲ ಹೇಳ್ತಾನೆ. ಆಗೋ ಮಾತಾ ಇದೆಲ್ಲ ಅಂತ ಬೈತಿರ್ಬೇಕಾದ್ರೆ ಇಲ್ಲಿದ್ದ ಭಾರ್ಗವಿ ಹಿಂದೆ ನಿಂತು ಅದೆಲ್ಲ ಕೇಳಿಸ್ಕೊಂಡು ಹಲೋ ಎಕ್ಸ್ಕ್ಯೂಸ್ ಮೀ ಅಂಥೇಳಿ ಮಾತಾಡಿಸ್ತಾರೆ ಭಾರ್ಗವಿ. ಯಾರು ಗೊತ್ತಾಗಲಿಲ್ಲ ಅಂತೆಲ್ಲ ಅವ್ರು ಹೇಳ್ತಾರೆ RP ಅನ್ನೋರು. ಹೌದಾ, ನೀವು ಹೇಳ್ತಾ ಇದ್ರಲ್ಲ ಇಷ್ಟೊತ್ತು ನಾನು ಅಷ್ಟು ದೊಡ್ಡ ಲಾಯರು, ಡೆಲ್ಲಿನಲ್ಲಿ ನಿಮ್ಮದು ಅಪಾಯಿಂಟ್ಮೆಂಟು ತೊಗೊಳಕ್ಕೆ 2 ನಿಮಿಷದ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ, CMಯಿಂದ PM ಎಲ್ಲರೂ ನಿಮ್ಮ ಕೇಸೇ ಬೇಕು ಅಂತ ವರ್ಷಾನುಗಟ್ಲೆ ಕಾಯ್ತಾರೆ, ಹಾಗೆಲ್ಲ ನೀವೇ ಎಲ್ಲ ಬಿಲ್ಡಪ್ ತೊಗೊತಿದ್ರಲ್ಲ ಅಂತೆಲ್ಲ ಹೌದು ಯಾರು ಅಂದರೆ, ಇದಕ್ಕೆ ಮುಂಚೆ ಭಾರ್ಗವಿ ಒಂದು ಕೇಸ್ ಗೆದ್ದಿರ್ತಾಳ, ಆ ಕೇಸೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು ಅದೆಲ್ಲ ಗೆದ್ದಿರೋದು ನಾನೇ ಅಂತೆಲ್ಲ ಹೇಳ್ತಿರ್ದ.
ಹೌದಾ, ಅವ್ರಿಗೆ ನಂಬಲ್ಲ. ಅವ್ರು ನಂಬಲ್ಲ ಅಂದರೆ ನಾನು ಗೆದ್ದಿರೋ ಕೇಸ್ ಐತಲ್ಲ ಅದ್ರದ್ದು ಫೈಲ್ ತೊಗೊಳ್ರಿ, ಬೇಕಂದ್ರೆ ನಿಮಗೆ ರೆಫರೆನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ಹೇಳಿ ಈಗೇನು ಅಂದರೆ ಈಗ ಅವ್ರಿಗೆ ತಕ್ಕಾದ ಉತ್ತರ ಕೊಡ್ತಿರ್ತಲ್ಲ ಅವ್ರಿಗೂ ಕೋಪನೇ ಬರ್ತಾನೆ ಇರ್ತೈತಿ. ಜಾಸ್ತಿ ಕೋಪ ಬಂದರೆ ಈ ಭಾರ್ಗವಿ ಮಾತಾಡಿದಂಗೆಲ್ಲ ಇರಿಟೇಟ್, ಇಲ್ಲಿ ಅವರು ಅರ್ಜುನ ಇರಿಟೇಟ್ ಮಾಡಿದರೆ ಇಲ್ಲಿ ಅದನ್ನೆಲ್ಲ ಭಾರ್ಗವಿ ಇಲ್ಲಿ ನಿಂತು ಕೇಳಿಸ್ಕೊಂಡಿರ್ತಾಳೆ. ಇವಾಗ ಇವ್ರ ಪಾಳಿ ಬಂದಿರ್ತೈತಿ, ಭಾರ್ಗವಿ ಅವ್ರಿಗೆ ಇರಿಟೇಟ್ ಮಾಡ್ತಾನೆ ಇರ್ತಾಳೆ. ನಾನು ಅರ್ಜುನ್ಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಈ ಕೇಸ್ ಒಳಗೆ, ನಮ್ಮ ಮಾವನವ್ರದ್ದು ಏನೋ ತಪ್ಪಿಲ್ಲ ಅಂತ ಹೆಲ್ಪ್ ಹೊರಗೆ ಕರ್ಕೊಂಡು ಬಂದೇ ಬರ್ತೀನಿ. ಗಾಯತ್ರಿ ಅಲಿಯಾಸ್ ಗಂಗಾ, ನೀವು ಇನ್ನು ಯಾರ್ಯಾರು ಇದರಲ್ಲೆಲ್ಲ ಶಾಮೀಲಾಗಿದ್ದೀರಿ, ನೀವು ಇಷ್ಟು ದೊಡ್ಡ ಫೇಮಸ್ ಲಾಯರ್ ಅಂದರೆ ಇಷ್ಟು ಸಣ್ಣ ಕೇಸ್ಗೆಲ್ಲ ಇಂಥ ಸಣ್ಣ ಕೇಸೆಲ್ಲ ಎದಕ್ಕೆ ತೊಗೊಂಡ್ರಿ, ಹೇಗೆ ದುಡ್ಡಿನ ಆಸೆಗೆ ತೊಗೊಂಡಿರ ಅಂತೆಲ್ಲ ಈ ಭಾರ್ಗವಿ ತುಂಬ ಪ್ರಶ್ನೆ ಮಾಡ್ತಾನೆ ಇರ್ತಾಳೆ ಅವರಿಗೆ. ಅವರು ಸಾರ್ಗೂ ಕೋಪನೇ ಬರ್ತಿರ್ತೈತಿ, ಜಾಸ್ತಿ ಕೋಪನೇ ಮಾಡ್ಕೊತಾರೆ. ಜಾಸ್ತಿ ಕೋಪ ಮಾಡ್ಕೋಬೇಡಿ, ಒಟ್ಟು ನಾನು ಈ ಕೇಸಿಂದ ನಮ್ಮ ಮಾವನವ್ರನ್ನ ಏನು ತಪ್ಪೇ ಇಲ್ಲ. ಇನ್ನೊಂದು ಸಲ ಅರ್ಜುನು ಇಲ್ಲಿ ವಕಾಲತ್ತಲ್ಲ, ಇಲ್ಲಿ ಲಾನೇ ಪ್ರಾಕ್ಟೀಸ್ ಮಾಡಬಾರ್ದು, ಕೋರ್ಟ್ಗೆ ಬರಬಾರ್ದು, ನಾನು ಹಂಗೆ ಮಾಡ್ತೀನಿ ನೋಡು ಎಷ್ಟು ಇನ್ಸಲ್ಟ್ ಆಗುತ್ತೆ, ಈ ಕೇಸ್ ನಾನೇ ಗೆಲ್ಲೋದು ಅಂತೆಲ್ಲ ಭಾರ್ಗವಿಗೆ ಅವರು ಉರ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಭಾರ್ಗವಿ ಎಲ್ಲ ಹೆದರೋದೇ ಇಲ್ಲ ನೋಡೋಣ ಚಾಲೆಂಜ್ ಅಂತ ಇವರಿಬ್ಬರು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂಡು ನಾನು ಅರ್ಜುನ್ ನೆರಳಾಗಿ ಈ ಕೇಸ್ ಗೆಲ್ಲಿಸ್ತೀನಿ ಅಂತ. ಇನ್ನೊಂದು ಕಡೆ ಇಲ್ಲಿ ಮನೆಯಲ್ಲಿ ಅರ್ಜುನು ಮತ್ತು ಅವ್ರ ಚಿಕ್ಕಪ್ಪ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ. ನಾವು ಹೆಂಗಾದರೂ ಮಾಡಿ ಡ್ಯಾಡ್ ನಿರಪರಾಧಿ ಅಂತ ಎಲ್ಲ ಹೊರಗೆ ಕರ್ಕೊಂಬರೋಕೆ ಎಷ್ಟೆಲ್ಲ ಪ್ರಯತ್ನ ಪಡಿದ್ರು. ಡ್ಯಾಡ್ ನೋಡಿದ್ರೆ ನನ್ನದೇ ತಪ್ಪಿದೆ ಅಂಥೇಳಿ ಡ್ಯಾಡ್ ಒಪ್ಪಿಕೊಂಡ್ಬಿಟ್ಟಾರೆ. ಅದೇ ಬಂದಿರೋದು ಚೀಕು, ತುಂಬ ಪ್ರಾಬ್ಲಮ್ ಅನ್ಸಕತ್ತಿದೆ ನನಗಂತೂ, ಮನಸ್ಸಿಗೆ ತುಂಬ ಹಿಂಸೆ ಆಗ್ತಾಯಿದೆ ಅಂತೆಲ್ಲ ಅವ್ರ ಚಿಕ್ಕಪ್ಪನ ಹತ್ರ ಹೇಳ್ತಾನೆ ಇರ್ತಾನೆ. ಏನು ಮಾಡಬೇಕು, ಅಣ್ಣ ತಾನಾಗೆ ಒಪ್ಕೊಂಡು ಮನೆ ಪರಿಸ್ಥಿತಿನೂ ಸರಿ ಇಲ್ಲ ಅಂತ. ಇದೇ ಟೈಮ್ ಒಳಗೆ ಜಗನ್ ಅಂತ ಅವ್ರು ಇನ್ನೊಬ್ಬ ಚಿಕ್ಕಪ್ಪ ಅವ್ರ ಮನೆಗೆ ಬರ್ತಾರೆ. ಅವ್ರ ಚಿಕ್ಕಪ್ಪ ಬಂದಾಗ ಇವಾಗ ಸಾಕ್ಷಿ ಹೋಗಿ ಜಗನ್ ಯಾವಾಗ ಬಂದ್ರಿ ನೀವು ಅಂತೆಲ್ಲ ಹೋಗಿ ಮಾತಾಡಿಸ್ಬೇಕಾದ್ರೆ ತಡಿ ಮನೇಲಿ ತುಂಬ ಪ್ರಾಬ್ಲಮ್ ಆಗಿದೆ, ನಮಗೊಂದು ಮಾತು ಫೋನ್ ಮಾಡಬೇಕು, ನನಗೆ ಇನ್ನೊಬ್ಬ ಚಿಕ್ಕಪ್ಪ ಇದ್ದಾನೆ ಅನ್ನೋದು ಕೂಡ ನನಗೆ ನೆನಪಿಲ್ಲ ಅಂತೆಲ್ಲ. ಅದೆಲ್ಲ ಚಿಕ್ಕು ಡ್ಯಾಡ್ ಕೇಸ್ನ ನಾನೇ ಹ್ಯಾಂಡಲ್ ಮಾಡಬೇಕು, ಸುಮ್ಮನೆ ಯಾಕೆ ಎಲ್ಲರಿಗೂ ತೊಂದರೆ ಕೊಡೋಣ, ಎಲ್ಲರಿಗೂ ಕೆಲಸನೇ ಇರುತ್ತಲ್ವ, ಖಾಲಿ ಯಾರು ಇರ್ತಾರೆ ಯಾರಿರಲ್ಲ ಅಂತೆಲ್ಲ ಅರ್ಜುನ್ ಯೋಚನೆ ಮಾಡ್ತಾನೆ. ಹೌದಪ್ಪ, ಹೆಂಗೆ ನೆನಪಿಟ್ಕೊತೀರಿ, ಮನೆಯಲ್ಲಿ ಏನಾಗ್ತಾಯಿದೆ ಏನಿಲ್ಲ ಅಂತ ನಾನು ತಿಳ್ಕೊಳಷ್ಟು ಅರ್ಹತೆಯೂ ಕಳ್ಕೊಂಡ್ಬಿಟ್ಟಿದ್ದೀನ ಅಂತೆಲ್ಲ ಹೇಳ. ಹಾಗೆಲ್ಲ ಏನಿಲ್ಲ ಚಿಕ್ಕು, ಇದು ಡ್ಯಾಡ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಹಾಗಾಗಿ ಜಾಸ್ತಿ ಯಾವುದು ಮನೆ ಪರಿಸ್ಥಿತಿನೂ ಸರಿ ಇಲ್ಲ ಅಂತ ಅವ್ರು ಇನ್ನೊಬ್ಬ ಚಿಕ್ಕಪ್ಪನೂ ಹೇಳ್ತಾನೆ. ಅಲ್ಲಿ ನಾನು ಹೋಗಿ ಅಣ್ಣನೆಲ್ಲ ನೋಡಿ ಮಾತಾಡ್ಸ್ಕೊಂಬಂದೆ, ಆದರೂ ಅಣ್ಣ ಏನು ಬಾಯಿ ಬಿಡೋಕ್ಕೆ ರೆಡಿ ಇಲ್ಲ ಅಂತ ಅವರು ಜಗನ್ ಅನ್ನೋರು ಹೇಳ್ತಿರ್ತಾರೆ. ಹೌದು ಕಣೋ, ಇಲ್ಲಿ ಮನೆ ಪರಿಸ್ಥಿತಿನೂ ಸರಿ ಇಲ್ಲ, ಅಲ್ಲಿ ಅಣ್ಣನೂ ಊಟ ಮಾಡ್ತಾಯಿಲ್ಲ, ಹೊರಗೋಗ್ಬಿಟ್ಟಿದಾರೆ, ಏನು ಮಾಡಬೇಕು ಏನೋ ಅರ್ಥ ಆಗ್ತಾಯಿಲ್ಲ. ಇಲ್ಲ ನಾನು ಬೇರೆ ಲಾಯರ್ನ ಅಪಾಯಿಂಟ್ ಮಾಡ್ತೀನಿ ಅಂತ ಇವ್ರು ಜಗನ್ ಅವ್ರು ಹೇಳಿದ್ರು ಕೂಡ ಇಲ್ಲಿ ಅರ್ಜುನ್ ಬೇಡ, ಡ್ಯಾಡ್ ಕೇಸಿಗೆ ಬೇರೆ ಲಾಯರ್ ಬಂದ್ರೂ ಆ ಲಾಯರ್ಗೆ ಡ್ಯಾಡ್ಗೆ ಬರೀ ಕ್ಲೈಂಟ್ ಆಗಿರ್ತಾರೆ, ಇಲ್ಲಿ ನನಗಾದರೆ ಡ್ಯಾಡ್ ಇರ್ತಾರಲ್ಲ, ಹಾಗಾಗಿ ನಾನು ಎಷ್ಟೇ ಹೆಂಗಾದರೂ ಪ್ರಯತ್ನಪಟ್ಟು ಡ್ಯಾಡ್ನ ಈ ಕೇಸಿಂದ ಹೊರಗೆ ತರ್ತೀನಿ ಅಂತೆಲ್ಲ ಅರ್ಜುನ್ ಹೇಳ್ತಾ ಇರ್ತಾನೆ. ಈ ಇನ್ನೊಂದು ನೆಕ್ಸ್ಟ್ ಎಪಿಸೋಡಲ್ಲಿ ಏನು ನಡೀತಾ ಇದೆ ಅಂದರೆ ಭಾರ್ಗವಿ ಅವ್ರ ತಾಯಿ ಕೊಟ್ಟಿರೋ ಫೈಲ್ನ ಕೆಲವೊಂದು ಡಾಕ್ಯುಮೆಂಟ್ಸ್ ಕೆಲವೊಂದು ಪೇಪರ್ನ ಅರ್ಜುನ್ ಸ್ಟಡಿ ಮಾಡ್ತಾ ಇರೋ ಫೈಲಲ್ಲಿ ಪೇಪರ್ ಆ್ಯಡ್ ಮಾಡಬೇಕಂತೇಳಿ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಅರ್ಜುನ್ ಬಂದುಬಿಡ್ತಾನೆ. ಇಲ್ಲಿ ಭಾರ್ಗವಿ, ಓಹೋ ನಿಮ್ಮ ಭಾರ್ಗವಿ ನಿಮಗೆ ಇಲ್ಲಿ ಬರೋಕ್ಕೆ ಯಾರು ಹೇಳಿದರು, ಏಕೆ ನಾನು ಡ್ಯಾಡ್ ಫೈಲ್ ತೊಗೊಂಡು ನೀವು ಗಾಯತ್ರಿ ದೇವಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀರಾ ಅಂತೆಲ್ಲ ಅಂದರೆ ತಪ್ಪ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಭಾರ್ಗವಿಗೆ ತುಂಬ ಶಾಕ್ ಅನಿಸ್ಬಿಡುತ್ತೆ. ಯಾಕಂದರೆ ಭಾರ್ಗವಿ ಇಲ್ಲಿ ಅರ್ಜುನ್ಗೆ ಹೆಲ್ಪ್ ಮಾಡೋಕ್ಕೆ ಬಂದಿರ್ತಾರೆ. ಯಾಕಂದರೆ ಇಲ್ಲಿ ಆರ್ಪಿಗೆ ಶಪಥ ಮಾಡಿರ್ತಾರೆ, ಅರ್ಜುನ್ ನೆರಳಾಗಿ ನಾನು JP ಪಾಟೀಲ್ ಏನೂ ತಪ್ಪಿಲ್ಲ ಅಂಥೇಳಿ ನಾನು ಪಡಿಸ್ತೀನಿ ಅಂಥೇಳಿ. ಇಲ್ಲಿ ಅರ್ಜುನ್ ಕೋಪ ಮಾಡ್ಕೊಂಡು ಆ ಫೈಲ್ನ ಎತ್ಕೊಂಡು ಹೋಗ್ಬಿಡ್ತಾನೆ. ಈಗ ಇವ್ನು ನೋಡಿದ್ರೆ ಫೈಲಲ್ಲಿ ಏನಾದ್ರು ಪೇಪರ್ಸ್ ಎಲ್ಲ ಆ್ಯಡ್ ಮಾಡಿ ಕೇಸ್ ಗೆಲ್ಲಬೇಕಂತೇಳಿ ಮಾಡುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.